ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ನಡೆದ ಅದೊಂದು ಘಟನೆಯಿಂದ ರಾಜ್ಯದಲ್ಲಿ ಪಂಚೆಯ ಕಿಚ್ಚು ಹೊತ್ಕೊಂಡಿತ್ತು. ಪಂಚೆ ಉಟ್ಟ ರೈತ ಫಕೀರಪ್ಪನನ್ನ ಮಾಲ್ ಒಳಗಡೆ ಬಿಡೋದಕ್ಕೆ ಮಾಲ್ ಸಿಬ್ಬಂದಿ ನಿರಾಕರಿಸಿದ್ದು ಕನ್ನಡಿಗರನ್ನ ಕೆರಳಿಸಿತ್ತು. ಅದಕ್ಕೆ ಕಾರಣ ಈ ನೆಲದ ಸಂಸ್ಕೃತಿ ಮತ್ತು ಪರಂಪರೆಗೆ ತೋರಿದ ಅಗೌರವ ಅಂತ ಕನ್ನಡಿಗರು ಇದನ್ನ ಭಾವಿಸಿದ್ರಿಂದ. ಪಂಚೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ಧರಿಸಲ್ಲ. ಭಾರತದಾದ್ಯಂತ ಹಲವು ಭಾಗಗಳಲ್ಲಿ ಇದು ಪುರುಷರ ಪ್ರಮುಖ ಉಡುಗೆ. ಆದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಲ್ಲಿ ಕರೆಯಲ್ಪಡುತ್ತೆ ಮತ್ತು ಉಡುವ ವಿಧಾನದಲ್ಲಿ ಬದಲಾವಣೆಗಳಿದೆ ಅಷ್ಟೆ. ಹಾಗಿದ್ರೆ ಭರತ ಖಂಡದಲ್ಲಿ ಪಂಚೆಯ ಪರಂಪರೆ ಪ್ರಾರಂಭ ಆಗಿದ್ದೆ ಹೇಗೆ ಅನ್ನೋದನ್ನು ನೋಡಿದ್ರೆ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖಗಳಿದೆ. ದೇವದಾನವರು ಕೂಡ ಪಂಚೆಯನ್ನು ಉಡ್ತಾ ಇದ್ರು ಅನ್ನೋ ಉಲ್ಲೇಖಗಳಿವೆ. ದೇವತೆಗಳು ಒಂದು ಬಗೆಯಲ್ಲಿ ಪಂಚೆಯನ್ನು ಉಟ್ರೆ ದಾನವರು ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಬಗೆಯಲ್ಲಿ ಪಂಚೆಯನ್ನು ಸುತ್ತಕೊಳ್ತಾ ಇದ್ರು ಅಂತ ಹೇಳಲಾಗುತ್ತೆ. ಅವರಲ್ಲಿಯೂ ಭಿನ್ನತೆಗಳಿದ್ದು ದಾನವ ಶ್ರೇಷ್ಠರು ರೇಷ್ಮೆ ಕಚ್ಚೆ ಪಂಚೆ ಉಟ್ರೆ ಇತರರು ಸಾಮಾನ್ಯ ಪಂಚೆಯನ್ನು ಸೊಂಟಕ್ಕೆ ಸುತ್ತಕೊಳ್ತಾ ಇದ್ರು ಅಂತ. ಮಾನವರಲ್ಲಿಯೂ ಹಾಗೆ ಉಟ್ಟ ಪಂಚೆಯ ಗುಣಮಟ್ಟ, ರೀತಿ, ಅವರ ಶ್ರೀಮಂತಿಕೆ, ನಡವಳಿಕೆಯನ್ನು ತೋರಿಸ್ಕೊಡುತ್ತೆ ಅನ್ನೋದು ಈ ಹಿಂದಿನ ಉಲ್ಲೇಖ. ಆದರೆ ಕಾಲಾನಂತರದಲ್ಲಿ ಇದು ರೂಪಾಂತರಗೊಳ್ತಾ ಬಂದಿದೆ. ಇತಿಹಾಸದ ಪ್ರಕಾರ ವಾಸ್ತವದಲ್ಲಿ ಈ ಧೋತಿಗಳ ಮೂಲ 5ನೇ ಶತಮಾನದ BC ಅಂತ ಕಂಡುಬರುತ್ತೆ. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಕಂಚಿನ ಯುಗದ ನಾಗರಿಕತೆಯ ಪುರುಷರು ತಮ್ಮ ಸೊಂಟದ ಸುತ್ತ ಈ ರೀತಿಯ ಧೋತಿಗಳನ್ನು ಧರಿಸೋದಕ್ಕೆ ಆರಂಭಿಸಿದ್ರು ಅನ್ನೋ ಪುರಾವೆಗಳಿದೆ. ಹೀಗೆ ಶತಶತಮಾನಗಳಿಂದಲೂ ಕೂಡ ಧೋತಿ ಭಾರತದಾದ್ಯಂತ ಹೆಚ್ಚು ಜನಪ್ರಿಯತೆ ಗಳಿಸಿದೆ. ಬಹಳ ಅನುಕೂಲಕರ ಉಡುಪಾಗಿ ಆರಂಭಗೊಂಡ ಇದರ ಬಳಕೆ ಕಾಲ ಕಳೆದಂತೆ ಉಡುಗೊರೆಯ ಸೌಂದರ್ಯವನ್ನು ಹೆಚ್ಚಿಸುವ, ಸಂಪ್ರದಾಯದ ಪ್ರತೀಕವಾಗಿ ಮಾರ್ಪಾಡಾಗುವ ಹಾದಿ ಹಿಡಿತು. ಇದೀಗ ಇದು ಕೇವಲ ಉಡುಪು ಮಾತ್ರ ಅಲ್ಲ, ನಮ್ಮ ನೆಲದ ಸಾಂಸ್ಕೃತಿಕ ಘನತೆಯನ್ನು ಸಾರುವ ದ್ಯೋತಕ ಆಗಿದೆ. ಪಂಚೆಯನ್ನು ಪ್ರಧಾನವಾಗಿ ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಪುರುಷರು ಹೆಚ್ಚಾಗಿ ಧರಿಸ್ತಾರೆ. ಹಾಗೂ ಈ ಉಡುಪು ಆಯಾ ನೆಲದ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಸೂಚಿಸುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಚೆ ಉಡುವ ಪದ್ಧತಿಗಳು ಬೇರೆ ಬೇರೆ ಇದೆ ಅಷ್ಟೆ. ಉದಾಹರಣೆಗೆ ಪಂಚೆಗೆ ಉತ್ತರ ಕರ್ನಾಟಕದಲ್ಲಿ ಧೋತರ ಅಂದರೆ ಕರ್ನಾಟಕದ ಕರಾವಳಿ ಹಾಗೂ ಕೇರಳದಲ್ಲಿ ವೇಷ್ಟಿ ಅಂತಾರೆ. ಇನ್ನು ಭಾರತದ ಇತರೆ ಭಾಗಗಳಲ್ಲಿ ಧೋತಿ ಅಂತಲೂ ಇದನ್ನು ಕರೀತಾರೆ. ತಮಿಳುನಾಡಿನಲ್ಲಿ ಬಿಳಿ ಬಣ್ಣದ ಪಂಚೆ ಜೊತೆಗೆ ಬಣ್ಣದ ಲುಂಗಿಗಳ ಪ್ರತೀತಿ ಕೂಡ ಇದೆ. ಇನ್ನು ಉತ್ತರ ಭಾರತದ ಭಾಗದಲ್ಲಿ ಇದನ್ನು ಕಚ್ಚೆ ಪಂಚೆಯ ರೂಪದಲ್ಲಿ ಧರಿಸ್ತಾರೆ. ದಿನನಿತ್ಯದ ಬಳಕೆಯಿಂದ ಶುಭ ಸಮಾರಂಭಗಳವರೆಗೆ ಧಾರ್ಮಿಕ ಕಾರ್ಯಗಳಿಗೆ ಈ ಪಂಚೆಯೇ ಪುರುಷರ ಪ್ರಮುಖ ಉಡುಪು. ಆ ಮೂಲಕ ನಾಡು, ನುಡಿ, ನೆಲ, ಜಲದ ಜೊತೆಗೆ ಈ ಉಡುಪು ಕೂಡ ನಮ್ಮ ಸಂಸ್ಕೃತಿಯ ಭಾಗವಾಗಿ ಹೊರಹೊಮ್ಮಿದೆ. ಶ್ರೀಮಂತರು ಅನುಕೂಲಕ್ಕೆ ತಕ್ಕಂತೆಯೂ ಉಳಿದವರು ತಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆಯೂ ಇದನ್ನು ಧರಿಸ್ತಾರೆ. ಸಾಧಾರಣ ಪಂಚೆಯಿಂದ ಅತ್ಯದ್ಭುತವಾದ ರೇಷ್ಮೆ ಪಂಚೆವರೆಗೂ ವಿಧಗಳಿದ್ದು ಅವುಗಳ ಗುಣ, ಬಣ್ಣ ಮತ್ತು ಮೌಲ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿಯೇ ದೊಡ್ಡ ರಾಜಕಾರಣಿಗಳು, ಗಣ್ಯರು ಪಂಚೆ ಉಟ್ಟಾಗ ಅವರನ್ನು ಬಹಳ ಗೌರವದಿಂದಲೂ ಕಾಣುವ, ಶ್ರಮಿಕ ವರ್ಗ ಪಂಚೆ ಉಟ್ಟಾಗ ತಾತ್ಸಾರದಿಂದಲೂ ನೋಡುವ ಪ್ರತೀತಿಯೂ ಕೂಡ ಬೆಳೆದಿದೆ. ಇದೇ ಕಾರಣಕ್ಕೆ CM ಸಿದ್ದರಾಮಯ್ಯ ಅಥವಾ ರಿಷಬ್ ಶೆಟ್ಟಿ ಅಂಥವರು ಪಂಚೆ ಉಟ್ಟರೆ ಅಂಥವರಿಗೆ ಹೂಹಾಸಿನ ಸ್ವಾಗತ ಸಿಗುತ್ತೆ. ಅದೇ ಜನಸಾಮಾನ್ಯರು, ಶ್ರಮಿಕರು, ರೈತರು ಪಂಚೆ ಉಟ್ಟರೆ ಇಂಥವರನ್ನು ಕಾಣುವ ರೀತಿ ಬೇರೆ ಬೇರೆಯಾಗಿರುತ್ತೆ. ಆದರೆ ಇದೆಲ್ಲದರ ಹೊರತಾಗಿಯೂ ಪಂಚೆ ಈ ನೆಲದ ಸಂಸ್ಕೃತಿಯ ಅವಿಭಾಜ್ಯ ಭಾಗವೇ ಆಗಿದೆ. ಇದೇ ಕಾರಣಕ್ಕೆ ಇಂಥ ಘಟನೆಗಳು ನಡೆದಾಗ ಸಂಸ್ಕೃತಿ ಮತ್ತು ಪರಂಪರೆಯೊಟ್ಟಿಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿರುವ ಕನ್ನಡಿಗರಿಗೆ ಕ್ರೋಧ ಉಕ್ಕಿ ಬರೋದು. ಇನ್ನಾದರೂ ಇಂಥ ವ್ಯತ್ಯಾಸಗಳು ನಿಲ್ಲಲಿ, ಈ ಪ್ರಕರಣ ಒಂದು ಮಾದರಿಯಾಗಲಿ ಅಂತ ಆಶಿಸೋಣ. ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.